ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತೇನಪ್ಪ ವಿಶೇಷ ಅಂದ್ರೆ ರೀ, ಉತ್ತರ ಕರ್ನಾಟಕದಾಗ ಸುಪ್ರಸಿದ್ಧ ಆದಂಥ ಬದನೆಕಾಯಿ ಪಲ್ಯ. ಈ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡುತ್ತಾ ಈ ವಿಡಿಯೋದಾಗ ವೀಕ್ಷಣೆ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಯಾವುದೇ ಸಮಾರಂಭ ಇದ್ದರೂ ಈ ಬದನೆಕಾಯಿ ಪಲ್ಯ ಮಾಡೇ ಮಾಡ್ತಾರೋ. ತುಂಬ ಟೇಸ್ಟಿಯಾಗಿರುತ್ತೆ. ಬರ್ರಿ ಬದ್ನಿಕಾಯಿ ಪಲ್ಯ ಮಾಡೋದಂಗತ್ತ ನೋಡೋಣ ಬರ್ರಿ. ಸ್ನೇಹಿತರೆ, ಇವತ್ತಿನ ದಿವಸ ನೋಡ್ರಿ, ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಬದ್ನಿಕಾಯಿ ಪಲ್ಯ ಮಾಡೋ ಸಂಬಂಧ ನೋಡ್ರಿಗೆ ಒಂದು ಅರ್ಧ ಪಾವು ಕಿಲೋ ಆಗೋಷ್ಟು ಬದ್ನಿಕಾಯಿ ತೊಗೊಂಡಿನಿ ಸ್ನೇಹಿತರೆ. ಈಗ ಸ್ನೇಹಿತರೆ, ಇದನ್ನ ಏನು ಮಾಡ್ತೀನಿ ಅಂದ್ರೆ ಬದ್ನಿಕಾಯಿ ರೀ ಸ್ವಚ್ಛಂಗೆ ತೊಳೆದು ಹಿಂದಿನ ತುಂಬ ತೆಗೆದು ಸಣ್ಣ ಓಡ್ಕೊತೀನಿ ಸ್ನೇಹಿತರಿಗೆ. ಒಂದು ಬುಟ್ಟಿ ಒಳಗೆ ಏನೈತಿ ಉಪ್ಪು ನೀರು ಹಾಕಿ ಅದ್ರ ಏನೈತಿ ಸಣ್ಣ ಓಡ್ಕೊಂಡು ಬದ್ನಿಕಾಯಿ ಹಾಕೊಂಡೇನ್ರಿ. ಮತ್ತು ಇದು ಉಪ್ಪು ನೀರು ಎದಕ್ಕೆ ಹಾಕ್ಬೇಕಂದ್ರೆ ರೀ, ಹಂಗ ಬಿಟ್ಟಿರಂತಿಲ್ಲ ಈ ಬದ್ನಿಕಾಯಿ ಪೂರ್ತಿ ಕಪ್ ಆಗ್ಬಿಡ್ತಾರೆ. ಬದ್ನಿಕಾಯಿ ಕಪ್ ಆಗೋದಂದ್ರೆ ಉಪ್ಪು ನೀರೊಳಗೆ ಹಾಕಿ ಬದ್ನಿಕಾಯಿ ಓಡ್ಕೋಬೇಕು ಸ್ನೇಹಿತರೆ. ಈಗ ಪಲ್ಯ ಮಾಡೋಣ ಬರ್ರಿ. ಈಗ ಸ್ನೇಹಿತರೆ, ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ನೋಡ್ರಿ. ಈಗ ಪಾತ್ರೆ ಏನೈತಿ ಬರ್ಸನ್ ಪಾತ್ರೆ ಇಟ್ಕೊಂಡ್ರಿ. ಈ ಬರ್ಸನ್ ಪಾತ್ರೆ ಇಟ್ಕೊಂಡು 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೊಳತ್ತೀನಿ ಸ್ನೇಹಿತರೆ. ಈಗ ನೋಡ್ರಿ, ಸಾಸಿವೆ ಹಾಕೋತೀನಿ ರೀ. 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ. ಸಾಸಿವೆ ಜೀರಿಗೆ ಚಟಪಟ ಅನ್ಬೇಕ್ರಿ. 1 ಗಡ್ಡೆ ಬೆಳ್ಳುಳ್ಳಿ ಹಸಿರ್ಕೊಂಡು ನೋಡ್ರಿ, ಅದನ್ನು ಕೂಡ ಹಾಕೋತೀನಿ ಹತ್ರಿ. ಮತ್ತು 1 ಉಳ್ಳಾಗಡ್ಡಿ ಉಳ್ಕೊಂಡ್ರಿ ರೀ, ಈರುಳ್ಳಿ, ಅದನ್ನು ಕೂಡ ಹಾಕೋತೀನಿ ಹತ್ರಿ. ಈಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಯಾವುದೇ ಸಮಾರಂಭ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಮತ್ತು ಪ್ರತಿನಿತ್ಯ ಪ್ರತಿ ದಿವಸ ಯಾವಾಗಲೂ ಸ್ನೇಹಿತರೆ ಈ ಬದನೆಕಾಯಿ ಪಲ್ಯ ಬೇಕ್ರಿ. ಬದನೆಕಾಯಿ ಪಲ್ಯ ಇದ್ರನ ಆಗಿನ ಕಾರ್ಯಕ್ರಮ ಮತ್ತು ಆಗಿನ ಊಟ ಅಡಿಗೆ ತುಂಬ ರುಚಿಕರ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಪ್ರತಿಯೊಂದು ಕಾರ್ಯಕ್ರಮ ಇರುತ್ತೆ ಬದನೆಕಾಯಿ ಪಲ್ಯ ಅಂತ ಇದ್ದೇ ಇರುತ್ತೆ ಯಾವಾಗಲೂ. ಈಗ ನೋಡ್ರಿ, ಕರಿಬೇವು ಸೊಪ್ಪು ಹಾಕೋತೀನಿ ನೋಡ್ರಿ ಸ್ನೇಹಿತರಿಗೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ. ಅದನ್ನು ಇದೆಷ್ಟು ಎಣ್ಣೆ ಒಳಗೆ ಫ್ರೈ ಆಕತಿ ಅಷ್ಟು ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈಗ 1 ಕಪ್ ಆಗೋಷ್ಟು ಇದನ್ನ ಹಾಕೋತೀನಿ ನೋಡ್ರಿ, ಟೊಮೆಟೊ ರೀ. ಟೊಮೆಟೊ ಹೊಳ್ಕೊಂಡಿನಿ ಸಣ್ಣಂಗೆ, ಅದನ್ನು ಕೂಡ ಹಾಕೋತೀನಿ ರೀ. 1 ಟೊಮೆಟೊ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಮತ್ತು ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದಕ್ಕೂ ಕೂಡ ಇದು ಬದ್ನಿಕಾಯಿ ಪಲ್ಯ ಇದ್ರೆ ಭಾರಿ ಚಂದ್ರ ಸ್ನೇಹಿತರೆ. ಇದು ಈಗ ಸಣ್ಣ ಉಳ್ಕೊಂಡಿರೋಂಥ ಬದನೆಕಾಯಿನ ಹಾಕೋತೀನಿ ನೋಡ್ರಿ. ಈಗ ಮಾರ್ಕೆಟ್ನಿಂದ ಬದನೆಕಾಯಿ ತಂದಿರಿ ಅಂದ್ರೆ ಮೊದಲು ನೀವು ಏನು ಮಾಡ್ಬೇಕಂದ್ರೆ ಬದನೆಕಾಯಿ ತೊಳಿಬೇಕು ಸ್ವಚ್ಛಂಗ. ಯಾಕಂದ್ರೆ ಅದಕ್ಕೆಲ್ಲ ಇದು ಹೊಡೆದಿರ್ತಾರೆ, ಔಷಧ ಹೊಡೆದಿರ್ತಾರೆ ರೀ. ಅದ್ರ ಸಂಬಂಧ ಏನೈತಿ, ಮೊದಲ ಮಾರ್ಕೆಟ್ನಿಂದ ಯಾವುದೇ ತರಕಾರಿ ತಂದ್ರೆ ನೀವು ಮೊದಲು ಸ್ವಚ್ಛಂಗ ಉಪ್ಪು ನೀರೊಳಗೆ ತೊಳೆದ್ರಂದ್ರೆ ಶುದ್ಧ ಆಕತಿ, ಕ್ಲೀನ್ ಆಕತಿ ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ಬದನೆಕಾಯಿ ಏನೈತಿಲ್ಲ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಎಣ್ಣೆ ಒಳಗೆ ಎಷ್ಟು ಚೆಂದ ಫ್ರೈ ಆಕತಿ ಅಷ್ಟ ಬದನೆಕಾಯಿ ಪಲ್ಯ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಇದನ್ನ ಫ್ರೈ ಮಾಡ್ಕೊಳ್ರಿ. ಈಗ ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತಿ ನೋಡ್ರಿ. ಈ ಉಪ್ಪು ಹಾಕೋದ್ರಿಂದ ಯಾವುದೇ ತರಕಾರಿ ಇದ್ರೆ ಜಿಲಿ ಬೇಯ್ತೈತ್ರಿ, ಚೆನ್ನಾಗಿ ಫ್ರೈ ಆಕತ್ರಿ. ಅದ್ರ ಸಂಬಂಧ ಉಪ್ಪು ಹಾಕೊಳ್ಳೋದು ಮತ್ತು ರುಚಿನೂ ಬರುತ್ತೆ. ಅಡುಗೆ ಯಾವಾಗ ಉಪ್ಪು ಬೇಕ್ರಿ, ಉಪ್ಪು ಇದ್ರೆ ಅಡುಗೆ ಯಾವಾಗ ಟೇಸ್ಟಿ ಇರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವಂಥ ಬೆಲ್ಲ ಹಾಕೋತೀವಿ ನೋಡ್ರಿ. ಈಗ ಸಾವಯವ ಬೆಲ್ಲ. ನಾವು ಯಾವುದೇ ಅಡುಗೆ ಸ್ನೇಹಿತರೆ ಸಾವಯವ ಬೆಲ್ಲವನ್ನು ಯೂಸ್ ಮಾಡ್ತೀವಿ. ಆದಷ್ಟು ನಾವು ಸಾವಯವನ ಉಪಯೋಗಿಸ್ಕೊಂಡ್ತೀವಿ ಸ್ನೇಹಿತರೆ. ಯಾವಾಗಲೂ ನಾವು ಮನೆಯಲ್ಲಿ ತಯಾರಿಸಿದ ಮಸಾಲೆ ಖಾರ ಸ್ನೇಹಿತರೆ. ಉತ್ತರ ಕನ್ನಡ ಭಾಗದಲ್ಲಿ ಬ್ಯಾಡಿ ಮೆಣಸಿನ್ಕಾಯಿ ತೊಗೊಂಬಂದು ಈ ರೀತಿ ಮಸಾಲೆ ಖಾರ ಮಾಡ್ಕೊತಾರೋ. ಆ ಕಡೆ ಬೆಂಗಳೂರು ಮೈಸೂರು ಕಡೆ ಇರಿದ್ರೆ ಮಸಾಲೆ ಖಾರ ಇಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಹಾಕೋಬೋದು, ಅಥವಾ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೋಬೋದು ಸ್ನೇಹಿತರೆ. ಅದರಿಂದ ಕೂಡ ಬದನೆಕಾಯಿ ಪಲ್ಯ ಸ್ವಲ್ಪ ಟೇಸ್ಟ್ ಆಕತಿ. ಮಸಾಲೆ ಖಾರ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ. 1 ಚಿಟಿಕೆ ಅರಿಶಿನ ಹಾಕೋತೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಂಥ ಮಸಾಲೆ ಖಾರ, ಅರಿಶಿನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಮತ್ತು ಇದಕ್ಕೆ ಏನೈತಿರಲ್ಲ ಶೇಂಗಾ ಮಿಕ್ಸರ್ ಕಟ್ಕೊಂಡು ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಅಂದ್ರೆ ಅದನ್ನು ಕೂಡ ಟೇಸ್ಟಿಯಾಗಿರುತ್ತೆ. ಶೇಂಗಾ ಅಂದರೆ ಕಡಲೆ ಬೀಜ. ಈಗ ನೋಡ್ರಿ, ಸ್ವಲ್ಪ ನೀರು ಹಾಕ್ತೀನಿ ಮೇಲ್ಗಡೆ. ಸ್ವಲ್ಪ ಹಾಕೋದು ಭಾಳ ಹಾಕಂಗಿಲ್ರಿ. ಎಣ್ಣೆ ಒಳಗೆ ಆದಷ್ಟು ಪಲ್ಯ ಮಾಡ್ಕೋಬೇಕ್ರಿ. ಎಣ್ಣೆ ಒಳಗೆ ಮಾಡ್ಕೊಳ್ಳೋದ್ರಿಂದ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಕಡೆ ಏನೈತಿ ಗುರೆಲೆ ಚಟ್ನಿ ಅಂತಾರೆ ಸ್ನೇಹಿತರೆ. ಗುರೆಲೆ ಚಟ್ನಿ ಹಾಕೊಂಡು ನೀವು ಮಾಡಿದ್ರೆ ತಿಕ್ಕೋರಿ ಮಸ್ತ್ ರೀ ಸ್ನೇಹಿತರೆ. ಮನಗಂಡು ಹಾಕತ್ರಿ. ಬದ್ನಿಕಾಯಿ ಎಣ್ಣೆಗಾಯಿಗಾಗಲಿ ಮತ್ತು ಬದ್ನಿಕಾಯಿ ಪಲ್ಯಗಾಗಲಿ ಪ್ರತಿಯೊಂದಕ್ಕೂ ನೀವು ಗುರೆಲೆ ಚಟ್ನಿ ಹಾಕೊಂಡ್ರೆ ಮಸ್ತ್ ಆಕತಿ. ಹತ್ರದ ನಿಮ್ಗೆ ವಿಡಿಯೋ ಬೇಕಾದ್ರೆ ಹೇಳ್ರಿ, ಅದ್ರ ವಿಡಿಯೋ ಮಾಡಿ ಹಾಕ್ತೀನಂತ. ಗುರೆಲೆ ಚಟ್ನಿ ಯಾವ ರೀತಿ ಮಾಡ್ಬೇಕಂತ ವಿಡಿಯೋ ಮಾಡಿ ಹಾಕ್ತೀನಂತ. ಮತ್ತು ಮೊನ್ನೆ ಅದಲ್ಲದ ನಾವು ಅಗಸಿ ಚಟ್ನಿ, ಅಗಸಿ ಹಿಂಡಿದು ಮತ್ತು ಶೇಂಗಾ ಚಟ್ನಿ ಇವೆಲ್ಲ ವಿಡಿಯೋ ಒಳಗೆ ಸ್ನೇಹಿತರೆ. ಯಾರು ವಿಡಿಯೋ ನೋಡಿಲ್ಲ ದಯವಿಟ್ಟು ಒಂದ್ಸಲ ವಿಡಿಯೋ ನೋಡ್ರಿ. ಮತ್ತು ನಮ್ಮ ಚಾನಲ್ ಹೊಸ್ತಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸ್ವಲ್ಪ ಕುದಿಯಾಕ್ ಬಿಡೋಣ್ರಿ. ಈಗ ನೋಡ್ರಿ, ಈಗ ಕುದ್ದೈತ್ರಿ ಬದ್ನಿಕಾಯಿ ರೀ, ಫ್ರೈ ಆಗೈತ್ರಿ ಚೆನ್ನಾಗಿ. ಈಗ ಒಂದು ಬೌಲಾಗ ತಕೋತೀನಿ ರೀ. ಇದನ್ನೀಗ
ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ರುಚಿಯಾದ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆದಂಥ ಬಿಸಿ ಬಿಸಿಯಾದ ಬದನೆಕಾಯಿ ಪಲ್ಯ. ಬದನೆಕಾಯಿ ಪಲ್ಯ ತಯಾರಾಗಿತ್ತು ನೋಡ್ರಿ. ಒಂದು ಬೌಲ್ಗೆ ತಗೊಳಕತ್ತೀನಿ. ಮಸ್ತ್ ಸೂಪರ್ ಸ್ನೇಹಿತರೆ. ಈಗ ಪೂರ್ತಿ ಬೌಲ್ ತಗೋತೀನಿ ನೋಡ್ರಿ. ಈ ಬದನೆಕಾಯಿ ಪಲ್ಯ ಸ್ನೇಹಿತರೆ ಪ್ರತಿಯೊಂದು ಸಮಾರಂಭ ಇರಲಿ, ಕಾರ್ಯಕ್ರಮ ಇರಲಿ, ಮತ್ತು ನೀವು ಎಲ್ರಿ ಹೊರ ಸಂಚಾರ ಎಲ್ರಿ ಟೂರ್ ಹೊಂಟ್ರಿ ತಗೋರಿ, ಈ ರೀತಿ ಬದನೆಕಾಯಿ ಪಲ್ಯ ಮಾಡ್ಕೊಂಡು ಬುತ್ತಿ ಕಟ್ಕೊಂಡ್ರೆ ಸೂಪರ್ ಟೇಸ್ಟಿ ಇರ್ತಿ. ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ನೀವು ಕೂಡ ಇದೇ ರೀತಿ ಬದನೆಕಾಯಿ ಪಲ್ಯ ಮಾಡ್ಕೊಂಡು ಹೆಂಗಿತ್ತ ನಮ್ಗೆ ಕಮೆಂಟ್ ಮಾಡಿರಿ. ಈಗ ಈ ಬದನೆಕಾಯಿಯ ಸ್ಪೆಷಲ್ ವಿಡಿಯೋನ ಎಂಡ್ ಮಾಡ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ.